ಇನ್ನು ಧನುರ್ ರಾಶಿ, ಅದು 9ನೇ ರಾಶಿ ಚಕ್ರದಲ್ಲಿ. ಸೊ ಅವರಿಗೆ ಇವಾಗ ಒಳ್ಳೆ ರೀತಿಯೊಳಗೆ ಫಲ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಆಗ್ಲೇ ನಾವು ನಿರೀಕ್ಷಿಸ್ತಾ ಇದ್ದೀವಿ. ಸೊ ಮುಂದೆ ಈ ವರ್ಷ ಅಷ್ಟಮದಲ್ಲಿ ಗುರು ಬಂದು ತಿರ್ಗಾ 9ನೇ ಮನೆ ಗುರುವನ್ನು ಪ್ರವೇಶ ಮಾಡ್ತಾನೆ. ಸೊ ಅವರು ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲಿತಾಂಶವನ್ನ ಕೊಡುವಂತ ಜುಲೈಯಿಂದ ಸೆಪ್ಟೆಂಬರ್ ಇಂದ ಜನವರಿ ಒಳಗೆ ಆಗುವಂತ ಸಂದರ್ಭಗಳು ಜಾಸ್ತಿ. ಆದ್ರೆ ನಂತರದಲ್ಲಿ ತಿರ್ಗಾ ಅಷ್ಟಮ ಗುರು ಬರ್ತಾನೆ. ಪ್ರಯತ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಅಂದ್ರೆ ಇವಾಗ ಓದಿರೋದನ್ನೇ ದಿನ ಆವರ್ತನೆ ಮಾಡಿ ಅದನ್ನ ಗಟ್ಟಿ ಮಾಡ್ಕೊಂಡ್ರೆ ಅವ್ರ ಫಲಿತಾಂಶವನ್ನ ಮುಂದಿನ ವರ್ಷ 2027 ಒಳ್ಳೆ ಫಲಿತಾಂಶವನ್ನ ಅವರು ಪಡಿಬಹುದು ಅಂತ ಹೇಳ್ಬೋಗತ್ತೆ. ಮಧ್ಯವಯಸ್ಕರು ಸಾಮಾನ್ಯವಾಗಿ ಉದ್ಯೋಗದಲ್ಲಿ ಒಳ್ಳೆ ಉನ್ನತ ಸ್ಥಾನ ಮತ್ತು ಕಂಕಣ ಭಾಗ್ಯ ಅಂದ್ರೆ ವಿವಾಹ ಆಗುವಂತ ಭಾಗ್ಯಗಳನ್ನ ನಾವು ನಿರೀಕ್ಷಿಸಬಹುದು. ಈ ಕೋರ್ಟು ಕಚೇರಿಗಳಿದ್ದಂತ ವಿಚಾರ ಇತ್ತು ಅಂದ್ರೆ ಧನುರಾಶಿಯವರು ಸ್ವಲ್ಪ ಹಂಗೆ ನಡೆಯತ್ತೆ, ಅದು ಸೆಟ್ಲ್ ಆಗುವಂತ ಸಂದರ್ಭಗಳು ಈ ವರ್ಷ ತುಂಬಾ ಕಮ್ಮಿ. ಅವರು ಗುರುಗಳ ಆರಾಧನೆ, ನಮಸ್ಕಾರ, ಪ್ರದಕ್ಷಿಣೆ ಹಾಕೋದು, ಮುಖ್ಯವಾಗಿ ಕಾಯ ವಾಚ ಮನಸ ಮಾಡ್ಬೇಕಂತೆ. ಬರೀ ನಾವು ಮನಸ ಮಾಡ್ತೀವಿ ಅಂದ್ರೂ ಒಪ್ಪಲ್ಲ ದೇವರು, ಬರೀ ಕಾಯಿಕವಾಗಿ ಮಾಡ್ತೀವಿ ಅಂದ್ರೂ ಒಪ್ಪಲ್ಲ. ಕಾಯ ವಾಚ ಮನಸ ಮೂರಲ್ಲೂ ಮಾಡಿದ್ರೆ ನಮ್ಗೆ ಒಳ್ಳೆ ಫಲವನ್ನ ದೇವ್ರು ಕೊಡ್ತಾನೆ ಅಂತ ನಾವು ಕೇಳಿದೀವಲ್ಲ. ಕಾಯ ವಾಚ ಮನಸ ಇಂದ್ರಿಯದಿಂದ ಮಾಡಿ, ಅಂದ್ರೆ ಇಂದ್ರಿಯಗಳಿಂದ ಮಾಡಿರೋದು ಎಲ್ಲಾ ದೇವರಿಗೆ ಸಮರ್ಪಣೆ ಅಂತ ಹೇಳುವಂತ ಆ ಭಾವದಲ್ಲಿ ಮಾಡಿದ್ರೆ ಧನುರಾಶಿಯವರಿಗೆ ಎಲ್ಲರೂ ಮಾಡಬೇಕು. ವಿಶೇಷವಾಗಿ ಇವರು ಮಾಡಿದಾಗ ಅದರ ಫಲಗಳನ್ನ ನಾವು ಖಂಡಿತವಾಗಿ ನಿರೀಕ್ಷಿಸಬಹುದು. ಇನ್ನು ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ಮಿಶ್ರ ಒಂಥರ ಫಲ. ಈ ವರ್ಷ ಮಿಶ್ರ ಫಲ. 3ನೇ ಮನೇಲಿ ಶನಿ ಇದ್ದಾನೆ, ಆದ್ರೂ 7ಕ್ಕೆ ಗುರು ಬಂದು ಸಂಚಾರ ಆಗ್ಬಿಡ್ತಾನೆ. ಅವನು 6ರಲ್ಲಿದ್ದಂತ ಗುರು 7ಕ್ಕೆ ಬಂದು 8ಕ್ಕೆ ಹೋಗ್ಬಿಡ್ತಾನೆ. ಆದ್ರೆ ಜನವರಿ ನಂತರದಲ್ಲಿ 2027 ಜನವರಿ ನಂತರದಲ್ಲಿ ಒಳ್ಳೆ ಫಲಗಳನ್ನ ನಾವು ಮಿಶ್ರ ಫಲವನ್ನ ನಾವು ಪಡಿಬಹುದು. ಆಮೇಲೆ ಒಳ್ಳೆ ಫಲಗಳನ್ನು, ಆದ್ರೆ ವಾಹನದಲ್ಲಿ ಓಡಿಸ್ತಾ ಇರ್ಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರುವಂತ, ಯಾಕಂದ್ರೆ ಲಗ್ನದಲ್ಲಿ ರಾಹು ಬರ್ತಾನೆ. ಸೊ ಹುಷಾರಾಗಿ ಸಡನ್ ಆಗಿ ಮೆಟ್ಲು ಇಳಿಬಾರದು, ಸ್ವಲ್ಪ ಕಾಶಿಯಸ್ ಆಗಿದ್ದು ಆಕ್ಸಿಡೆಂಟ್ಸ್ ಮಾಡ್ಕೊಳ್ಳದೆ ಇರೋ ತರ ಒಂದು ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಇದ್ದಾಗ ಅಪಘಾತಗಳು ಅಂತ ಹೇಳುವಂತ ಒಂದು ಸಂದರ್ಭ. ಅವ್ರಿಗೆ ಅಪಘಾತ ಅಂತ ಹೇಳಬಾರ್ದು ಅಂತ ಹೇಳಿ ಈ ರೀತಿಯೊಳಗೆ ಒಂದ್ ಸ್ವಲ್ಪ ಪ್ರಿವೆನ್ಷನ್ ಆಗಿರುವಂತ ಒಂದು ಸಂದರ್ಭ ಇರ್ಬೋದು. ಆರೋಗ್ಯ ವಿಷಯದಲ್ಲೂ ಮಕರ ರಾಶಿಯವರು ಸ್ವಲ್ಪ ಹುಷಾರಾಗಿರುವಂತ ಸಂದರ್ಭ ಇರಬೇಕು. ಇನ್ನು ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ 2ನೇ ಮನೆ ಶನಿ ಕಾಟ ಇನ್ನ ಇದೆ, ಉಳಿದಿದೆ. ಇನ್ನ 2 ವರ್ಷದ ಶನಿ ಇದೆ. ಸೊ ಶನಿಯ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ರಾಷ್ಟ್ರಾಧಿಪತಿಯಾಗಿ ಪಂಚಮಲ್ಲಿದ್ದಂಥ ಗುರು ಷಷ್ಠದಲ್ಲಿರುವಂಥ ಗುರು ಹೋಗ್ತಾನೆ. ಸೊ ಆ ರೀತಿಯೊಳಗೆ ಫಲಗಳಲ್ಲಿ ಮಿಶ್ರ ಫಲಗಳನ್ನೇ ನಾವು ಈ ವರ್ಷವು ನಿರೀಕ್ಷಿಸಬೇಕು. ಸೊ ಕುಟುಂಬದಲ್ಲಿ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರ, ತಾತ್ಕಾಲಿಕವಾದಂಥ ಪರಿಹಾರಗಳು ಸಿಗತ್ತೆ. ಸೊ ಆದ್ರೂ ಸಿಕ್ತು ಅಂತ ತಿರ್ಗಾ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಮಾಡಬಾರ್ದು. ಸ್ವಲ್ಪ ಇನ್ನ ಪೇಷನ್ಸ್ ಆಗಿ ಮೇಂಟೈನ್ ಮಾಡೋದೇ ಒಳ್ಳೇದು. ಕಲಹ ಇದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಅಂದ್ರೆ ವಾದ ಮಾಡೋದು, ನೀವು ಅಂದ್ರೆ ನಾವು ಆ ತರ ಎಲ್ಲ ಬಿಟ್ಟು ಈ ಜೀವೋ ಸ್ವಲ್ಪ ಬಿಟ್ರೆ ಈಗೋ ಕಡಿಮೆ ಮಾಡ್ಕೊಳ್ಬೇಕು ಆದಷ್ಟು. ಹೌದು, ಆತರ ಸಾಮಾನ್ಯವಾಗಿ ಆರೋಗ್ಯ ಸ್ಥಿತಿಯಲ್ಲೂ ಸ್ವಲ್ಪ ಈ ಕಾಲ್ ನೋವು ಆ ತರ ಎಲ್ಲ ಇರೋರು ನಾನು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಒಳ್ಳೆ ರೀತಿಯೊಳಗೆ ಮಾಡಿಕೊಂಡ್ರೆ ತಿರ್ಗಾ ಇವರು ಅಷ್ಟೇ ಮುಖ್ಯ ಪ್ರಾಣದೇವರ ಆರಾಧನೆಯಿಂದ ಸಾಕಷ್ಟು ಬದಲಾವಣೆಗಳನ್ನ ಇದು ಮಾಡ್ಬೋದು. ಕೊನೆಯ ರಾಶಿ ಮೀನರಾಶಿಯಲ್ಲಿ ಶನಿಯ ಸಂಚಾರ ಇದೆ. ಚತುರ್ಥ ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಸೊ ಅವ್ರಿಗೆ ಮಿಶ್ರ ಫಲಕ್ಕಿಂತ ಒಳ್ಳೆ ಶುಭ ಫಲವೇ ಇದೆ. ಯಾಕಂದ್ರೆ 11ನೇ ಮನೆ ಅಧಿಪತಿ 12ನೇ ಅಧಿಪತಿ ಲಗ್ನದಲ್ಲಿ ಇದ್ದಾಗ ಸ್ವಲ್ಪ ಒಳ್ಳೆ ಫಲಗಳು ಬರುತ್ತೆ. ಆಮೇಲೆ ಕೆಲವು ಕಳ್ಕೊಳ್ಳುವಂತ ಸಂದರ್ಭಗಳು ಇರುತ್ತೆ. ಸೊ ಅದು ಏನಂತ ಹೇಳ್ಬೋದು ಅಂತಂದ್ರೆ ಒಂದಿಷ್ಟು 60 to 70% ಮಿಶ್ರ, ಇನ್ 40% ಸ್ಥಿರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮುಂದೆ ಆದ್ರೆ 5ನೇ ಮನೆ ಗುರು ಬಂದಾಗ ಜನವರಿ ನಂತರದಲ್ಲಿ ಒಳ್ಳೆ ಫಲಗಳನ್ನ ಮಕ್ಕಳ ವಿಚಾರದಲ್ಲಿ ಪಡೆಯುವಂತದ್ದು ಅಥವಾ ಮಕ್ಕಳಾಗುವಂತದ್ದು, ಒಳ್ಳೆ ಪ್ರತಿಭೆಯನ್ನ ಪಡೆಯುವಂತದ್ದು, ಒಳ್ಳೆ ಸಂದರ್ಭಗಳು ಪಡೆಯುವಂತ ಸಂದರ್ಭಗಳು ಜಾಸ್ತಿ ಇದೆ. ಕೋರ್ಟು ಕಚೇರಿ ವಿಚಾರದಲ್ಲಿ ಸ್ವಲ್ಪ ಜಯ ಇಲ್ಲ, ಸ್ವಲ್ಪ ಇದೆ, ಆ ರೀತಿಯೊಳಗಿದೆ. ಪರಿಹಾರ ವಿಚಾರಕ್ಕೆ ದೇವಿ ಆರಾಧನೆ ಮಾಡುವಂತದ್ದು ಅಥವಾ ಪ್ರಾಣದೇವರ ಆರಾಧನೆ ಮಾಡೋದು, ಈಶ್ವರನ ಆರಾಧನೆ ಮಾಡಿದ್ರೆ ಫಲಾಫಲಗಳು ನಿರೀಕ್ಷಿತವಾಗಿ ಒಳ್ಳೇದಾಗ್ಬೋದು ಅಂತ ಹೇಳಿ.